ಗುಣ. ಪೃಥ್ವಿಯಿಂದ ನಾನು ಕಲ್ತದ್ದು ಶಶ್ವತ್ಪರಾರ್ಥ ಸರ್ವೇಹ. ಭಗವಂತ ಈ ಜನ್ಮದಲ್ಲಿ ಏನು ಸಂಪತ್ತು ಕೊಟ್ಟಿದ್ದಾನೆ ಅದು ಹಂಚಲಿಕ್ಕೆ ಕೊಟ್ಟಿದ್ದಾನೆ. ಭೂಮಿ ತನ್ನಲ್ಲೇ ಎಲ್ಲ, ಇವತ್ತು ನಾವು ಉಪಭೋಗ ಮಾಡುವಂಥ ಎಲ್ಲ ಪದಾರ್ಥಗಳು ಎಲ್ಲಿಂದ ಬರುತ್ತೆ? ಭೂಮಿಯಲ್ಲೇ ಬರೋದು. ನೀವು ಗಾಡಿಗೆ ಹಾಕೋ ಪೆಟ್ರೋಲು ಭೂಮಿಲಿ, ತಿನ್ನೋ ಅನ್ನ ಭೂಮಿಲಿ, ಹಾಕ್ಕೊಳ್ಳೋ ಬಟ್ಟೆ ಅದು ಭೂಮಿಲಿ, ಮೈ ಮೇಲೆ ಹಾಕಿರುವ ಆಭರಣ ಅದು ಭೂಮಿಯಲ್ಲಿ, ಮನೆ ಕಟ್ಟಲಿಕ್ಕೆ ಬೇಕಾದ ಎಲ್ಲ ಐಟಮ್ಸ್ ಅದು ಭೂಮಿಯಲ್ಲಿ, ಎಲ್ಲವೂ ಭೂಮಿಯಲ್ಲೇ. ಆದರೆ ಎಲ್ಲವನ್ನು ಭೂಮಿ ಇನ್ನೊಬ್ಬರು ಕೊಡ್ಲಿಕ್ಕಾಗಿ ಇಟ್ಕೊಂಡಿದೆಯೇ ವಿನಃ ತನಗಾಗಿ ಅಂತೇನೂ ಇಟ್ಕೊಂಡಿಲ್ಲ. ನಾವು ಏನು ಮಾಡಿದ್ರು ಮೊದಲು ನಮಗೆ ತೆಗೆದು ಇಟ್ಕೊಂಡ್ಬಿಡ್ತೀವಿ. ಎರಡನೇ ಪಂಕ್ತಿಗೆ ಇರುತ್ತೋ ಇಲ್ಲೋ ಆಚಾರ್ಯ, ಒಂದು ಡಬ್ಬಿಲಿ ತೆಗೆದಿಟ್ಬಿಡಿ ನೋಡೋಣ, ಎರಡನೇ ಪಂಕ್ತಿಗೆ ಇದ್ರು ಬಡಿಸಿ, ನಾವೆಲ್ಲ ಕೂತ್ಕೊಳ್ಳೋರು ಇಲ್ಲರ ಕಟ್ಟ ಅಂಥೇಳಿ ಮಾಡಿದ್ರಲ್ಲಿ ಮೊದಲು ನಾವು ಇಟ್ಕೊಳ್ತೀವಿ. ಆದರೆ ಭೂಮಿ ಎಂದೆಂದೂ ತನಗಾಗಿ ಅಂತ ಏನೂ ಇಟ್ಕೊಂಡಿಲ್ಲ. ಹಾಗಾದ್ರೆ ನಾವು ಕೂಡ ನಮಗಾಗಿ ಅಂತ ಏನೂ ಇಟ್ಕೊಳ್ಬಾರ್ದು. ಬರುವಾಗ ತಂದಿಲ್ಲ, ಹೋಗುವಾಗ ತೊಗೊಂಡು ಹೋಗೋಂಗಿಲ್ಲ. ಭೂಮಿಲಿ ಇನ್ನೂ ತುಂಬ ಇದೆ. ಭೂಮಿಯಲ್ಲಿ ಬೆಳಗಾಗೆದ್ದು ಭೂಮಿನೇ ತುಳಿತಾರೆ, ಉಗಿತಾರೆ, ಮಲಮೂತ್ರಗಳು ಮಾಡ್ತಾರೆ. ಆದರೆ ಭೂಮಿ ಏನು ನನ್ನ ಮೇಲೆ ಉಗುಳ್ತೀರಿ? ನನ್ನ ಮೇಲೆ ಸೈಟ್ ಕಟ್ಕೊಂಡು ನನ್ನ ಮೇಲೆ ಮನೆ ಕಟ್ಟಿ ನನ್ನೇ ಉಗುಳ್ತೀರಾ? ಸಿಟ್ಟು ಮಾಡ್ಕೊಂಡು ಒಂದಿನ ಶೇಕ್ ಆದರೆ, ದಿನ ಅಲ್ಲ, ಗಂಟೆ ಅಲ್ಲ, ಒಂದು ಸೆಕೆಂಡ್ ಶೇಕ್ ಆದರೆ ಎಷ್ಟು ದೊಡ್ಡ ಬಿಲ್ಡಿಂಗು ಕೆಳಗೆ ಉರುಳೋಗ್ಬಿಡುತ್ತೆ. ಅದರ ಅಚಲ ಆ ನಿರ್ಧಾರ ಇದೆಲ್ಲ ಭಗವಂತನ ಇಚ್ಛೆಗೆ ಅನುಗುಣವಾಗ್ತಾ ಇದೆ ಅಂತ ತಾನು ಹಿಡಿದ ಆ ಮಾರ್ಗದಲ್ಲಿ ಹೇಗೆ ನಿಶ್ಚಲವಾಗಿದೆಯೋ ಹಾಗೆ ಕೂಡ ನಾವು ಯಾರನ್ಲಿ ಏನನ್ಲಿ ಏನಾರು ಅಂದ್ಕೊಳ್ಳಿ.